ನೆಚ್ಚಿನ ನಾಯಕರು ಕೇಂದ್ರ ಮತ್ತು ರಾಜ್ಯದ ಮುಖ್ಯಮಂತ್ರಿಗಳು ಇವತ್ತು ಮಣಿಪಾಲ್ ಹಾಸ್ಪಿಟ್ಲಲ್ಲಿದ್ದಾರೆ. ಐ ಸಿ ಯುದಲ್ಲಿದ್ದಾರೆ. ಮೊನ್ನೆಯಿಂದ ಅವ್ರಿಗೆ ವಿಶೇಷವಾಗಿರುವಂಥ ಟ್ರೀಟ್ಮೆಂಟ್ಗಳೆಲ್ಲ ಮಾಡ್ತಾಯಿದ್ದಾರೆ. ನಾನು ಸಂಬಂಧಪಟ್ಟಂಥ ಡಾಕ್ಟ್ರುಗಳಿಗೆ ಅಶೋಕ್ ಅವ್ರ ಭೇಟಿಯಾಗಿ ಮಾತಾಡಿದ್ದೀವಿ. ಈಸ್ ಬೆಟರ್ ದ್ಯಾನ್ ಎಸ್ಟರ್ಡೇ. ಸ್ಲೋಲಿ ರಿಕವರಿ ಆಗ್ತಾಯಿದೆ. ಇನ್ನೂ ಕೆಲವು ಪ್ರೊಸೀಜರ್ಸ್ ಮಾಡಬೇಕು ಅನ್ನುವಂಥದ್ದು ಡಾಕ್ಟ್ರು ಇಟ್ಕೊಂಡಿದ್ದಾರೆ. ಬರುವಂಥ ಸಮಯದಲ್ಲಿ ಅವೆಲ್ಲದಕ್ಕೂ ರೆಸ್ಪಾಂಡ್ ಆದರೆ ಈ ವಿಲ್ ರಿಕವರ್ ವೆರಿ ಸ್ಟ್ರಾಂಗ್ಲಿ ಅನ್ನುವಂಥ ಮಾತನ್ನು ಕೂಡ ಅವ್ರು ಹೇಳಿದ್ದಾರೆ. ಅವ್ರ ಕುಟುಂಬ ಸದಸ್ಯರಿಗೆ ಭೇಟಿಯಾಗಿ ಧೈರ್ಯ ತುಂಬುವಂಥ ಕೆಲಸವನ್ನು ಮಾಡಿದ್ದೇವೆ. ಭಗವಂತನನ್ನು ಪ್ರಾರ್ಥನೆ ಮಾಡಿದ್ದೇವೆ. ಒಬ್ಬ ಶ್ರೇಷ್ಠ ನಾಯಕ, ಅಪರೂಪದ ಒಬ್ಬ ರಾಜಕಾರಣಿ, ಮೌಲ್ಯಗಳನ್ನು ಇಟ್ಕೊಂಡು ಬಂದಿರುವಂಥ ರಾಜಕಾರಣಿನ ಭಾಳ ದಿವಸ ನಮ್ಮ ನಡುವೆ ಬದುಕಬೇಕು, ಬಾಳಬೇಕು, ನಮಗೆಲ್ಲ ಸ್ಫೂರ್ತಿ ಕೊಡಬೇಕು ಅನ್ನುವಂಥ ಪ್ರಾರ್ಥನೆ ನಾನು ಭಗವಂತನ ಮಾಡಿದೆ. ಗೌರವಾನ್ವಿತ ಎಸ್ ಎಂ ಕೃಷ್ಣ ಅವ್ರನ್ನ ನಾನು ಈ ಮಣಿಪಾಲ್ ಆಸ್ಪತ್ರೆಗೆ ಅವರ ಕುಟುಂಬದ ಜೊತೆ ಮಾತಾಡಿದ್ದೀನಿ. ಅವ್ರ ಮಗಳ ಜೊತೆ, ಅವರ ಮೊಮ್ಮಗನೂ ಕೂಡ ಇದ್ದಾರೆ. ಸೊ ಮೊದಲು ಟ್ರೀಟ್ಮೆಂಟನ್ನು ಮಲ್ಯ ಆಸ್ಪತ್ರೆಯಲ್ಲಿ ಸುಮಾರು 10 ದಿನ ಏನೋ ಮಾಡಿದ್ದಾರೆ. ಈಗ ಇಲ್ಲಿ ಬಂದಮೇಲೆ ಇನ್ನಷ್ಟು ಕೇರ್ ತಗೊಂಡು ಟ್ರೀಟ್ ಮಾಡ್ತಾಯಿದ್ದಾರೆ. ಸೊ ನಿನ್ನೆವರೆಗೂ ಸ್ವಲ್ಪ ಕ್ರಿಟಿಕಲ್ ಇತ್ತು, ಇವತ್ತು ಸ್ವಲ್ಪ ರಿಕವರ್ ಆಗ್ತಾ ಇದ್ದಾರೆ. ಸೊ ನನಗನ್ಸುತ್ತೆ ಅವರು ಪೂರ್ತಿ ಆರೋಗ್ಯವಂತರಾಗ್ತಾರೆ, ಏನೂ ಸಮಸ್ಯೆ ಆಗಲ್ಲ. ವಾತಾವರಣ ಅಂದರೆ ಡಾಕ್ಟರ್ಸು ಕೂಡ ಪಾಸಿಟಿವ್ ಆಗಿ ಮಾತಾಡಿದ್ದಾರೆ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ನಮ್ಮೆಲ್ಲರೂ ಪ್ರೇಯನೂ ಕೂಡ ಅಷ್ಟೇ. ಅವರು ಒಂಥರ ಸ್ಟೇಟ್ಸ್ಮನ್. ಅವರು ನಾನು ಭಾಳ ಇಷ್ಟಪಡುವಂಥ ಮುಖ್ಯಮಂತ್ರಿ ಅವರು. ಸೊ ನನಗನ್ಸುತ್ತೆ ಅವರು ರಿಕವರ್ ಆಗ್ತಾರೆ, ಬೇಗ ರಿಕವರ್ ಆಗ್ತಾರೆ. ಡಾಕ್ಟ್ರು ಕೂಡ ಅಶ್ಯೂರೆನ್ಸ್ ಮಾಡಿದ್ದಾರೆ. ನೆನ್ನೆಗೂ ಈಗ ಪೂರ್ತಿ ರಿಕವರಿಂಗ್ ಸ್ಟೇಜಲ್ಲಿ ಬರ್ತಾ ಇದ್ದಾರೆ. ಪೂರ್ತಿ ಸ್ವಲ್ಪ ದಿನ ಟೈಮ್ ಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಸೊ ನನಗನ್ಸುತ್ತೆ ದೇವರ ಆಶೀರ್ವಾದ ಇದೆ ಅವರಿಗೆ. 100% ನಾವೆಲ್ಲ ಪ್ರೇ ಮಾಡ್ತೀವಿ, ಆಚೆ ಬರ್ತಾರೆ, ಒಳ್ಳೆಯದಾಗುತ್ತೆ. ಈಗ ರಿಕವರ್ ಆಗ್ತಾಯಿದ್ರು.